ಐತೆ ಬಿಟ್ಬಿಟ್ಟು ಮದುವೆ ಒಬ್ಳೇನಾರು ಹೊಂದ್ಕಿಂಟೋಗಿದ್ಯಾ ಅಂತ ನಮ್ಮನ್. ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಖುಷಿ ಶೆಟ್ಟಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ವ್ಲಾಗ್ ಮಾಡೋ ಕಾರಣ ಏನಂದ್ರೆ ನನ್ನ ಫ್ರೆಂಡ್ ಮದುವೆ ಇದೆ. ಆಯ್ತು, ಆಮೇಲೆ ಹಾಗೆ ಎಸ್ಟರ್ಡೇ ವಿಡಿಯೋ ನೀವು ನೋಡಿರ್ತೀರಾ. ಟಾಸ್ಕ್ ಅಲ್ಲಿ ಕಮ್ಮಿ ಗೆದ್ದಿದ್ದ, ಹಾಗಾಗಿ ಇವತ್ತು ಅವ್ರ ಮನೆಗೂ ಹೋಗ್ಬೇಕು. ಹೆಂಗೆ ಇದ್ರು ನನ್ನ ಮದುವೆಗೆ ಹೋಗೋಕ್ಕೆ ನನ್ನ ಡ್ರೆಸ್ ಎಲ್ಲ PGಲಿ ಅಷ್ಟಿಲ್ಲ. ನನ್ನ ಡ್ರೆಸ್ ಎಲ್ಲ ಪಮ್ಮಿಯವ್ರ ಮನೆಯಲ್ಲೇ ಇದೆ. ಹಾಗಾಗಿ ಅಲ್ಲಿ ಹೋಗಿ ರೆಡಿಯಾಗಿ ಆಮೇಲೆ ನನ್ನ ಫ್ರೆಂಡ್ ಮದುವೆಗೆ ಹೋಗ್ಬೇಕು. PGಲಿ ಜೀನ್ಸು T-ಶರ್ಟ್ಸು ಜಾಸ್ತಿ ಅದೇ ಡ್ರೆಸ್ ಇದೆ. ಹಾಗಾಗಿ ಮದುವೆಗೆ ಹೋಗ್ಬೇಕಲ್ವಾ, ಸೊ ಟ್ರೆಡಿಷನಲ್ ಆಗಿರೋ ಡ್ರೆಸ್ ಎಲ್ಲ. ನಮ್ಗೆ ಹುಡುಗಿರ್ ಅಂದ್ರೆ ಮೈ ತುಂಬಾ ಸೀರೆ ಉಡ್ಕೊಂಡು, ಹಣೆ ತುಂಬಾ ಕುಂಕುಮ ಇಟ್ಕೊಂಡು, ಕೈ ತುಂಬಾ ಬಳೆ ಹಾಕೊಂಡಿರ್ಬೇಕು. ಮಮ್ಮಿಯವ್ರ ಮನೆಯಲ್ಲೇ ಇದೆ. ಅಲ್ಲಿಂದ ಹೋಗಿ ರೆಡಿಯಾಗಿ ಹುಷಾರ್ ಮದುವೆಗೆ ಹೋಗ್ಬೇಕು. ನನ್ನ ಫ್ರೆಂಡ್ ಮದ್ವೆನೂ KRS ಚೌಟ್ರಿಲೇ ಆಗ್ತಿರೋದು. ಮಮ್ಮಿಯವ್ರ ಮನೇನೂ KRS ಅಲ್ಲೇ ಇರೋದು. ಸೊ ಹಾಗಾಗಿ ನನಗೆ ಹೇಗೂ ಹತ್ರ ಆಗುತ್ತಲ್ಲ ರೆಡಿ ಆಯ್ತು, ಆಮೇಲೆ ಆಗಿ ಹೋಗೋಕೆ. ಇನ್ನು ಪಮ್ಮಿ ಒಂದು ಹಾಫ್ ಆನ್ ಅವರಲ್ಲಿ ಬರ್ತೀನಿ ಅಂತ ಹೇಳಿದ್ದಾನೆ. ಇಲ್ಲಿಂದ ನಾವು ಹೋಗಿ ಮತ್ತೆ ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ದಾನೆ. ಗಿಫ್ಟ್ಸ್ ಎಲ್ಲ ತಗೊಂಡು ಮನೆಗೆ ಹೋಗಿ ಅಲ್ಲಿಂದ ರೆಡಿಯಾಗಿ ನನ್ನ ಫ್ರೆಂಡ್ ಮದುವೆಗೆ ಹೋಗ್ಬೇಕು. ಬನ್ನಿ, ನನ್ನ ಫ್ರೆಂಡ್ ಯಾರು ಅಂತ ತೋರಿಸ್ತೀನಿ ಈ ಬ್ಲಾಗಲ್ಲಿ. ವರ್ಷ ಕಂಗ್ರ್ಯಾಚುಲೇಷನ್. ಈ ವಿಡಿಯೋ ಮೂಲಕನೇ ಹೇಳ್ತಿದ್ದೀನಿ, ಅಲ್ಲಿಗೆ ಬಂದು ಹೇಳ್ತೀನಿ ಕೂಡ. ಗೈಸ್, ಪಮ್ಮಿ ಕಾಲ್ ಮಾಡಿದ, ಇವಾಗ ಬರ್ತಿದ್ದೀನಿ ಕೆಳಗಡೆ ಬಾ ಅಂತ ಹೇಳಿದ. ಆದರೆ ಇನ್ನೂ ಬಂದಿಲ್ಲ ಗೈಸ್, ಅದಕ್ಕೆ ನೋಡ್ತಾ ಇದ್ದೀನಿ ಬಂದವನ ಇಲ್ಲ ಅಂತ. ಸರಿ ಗೈಸ್, ಬನ್ನಿ ಹೋಗೋಣ. ಗೈಸ್ ಬಂದಿದ್ದಾನೆ ಗೈಸ್. ಹಾಯ್ ಮಾಡ್ಬಿಡ ಗೈಸ್. ಇವಾಗ ನೋಡೋದ ಬನ್ನಿ ಗೈಸ್. ನನ್ನ ಫ್ರೆಂಡ್ ಕೂಡ ಬರ್ತೀನಿ ಅಂತ ಹೇಳಿದ್ದಾನೆ. ಕಾಲ್ ಮಾಡು ಅಂತ ಹೇಳಿದೆ ಅವ್ನು ಬಂದ ತಕ್ಷಣ. ಗೈಸ್, PGಯಿಂದ ಡೈರೆಕ್ಟ್ ನಾವು ಪಮ್ಮಿಯವ್ರ ಮನೆಗೇನೆ ಹೋಗಿದ್ದು. ಪಮ್ಮಿ ಮನೇಲಿ ರೆಡಿ ಆಗಿ ಇವಾಗ ಒಂದು ಸ್ವಲ್ಪ ಹೊತ್ತಲ್ಲಿ ನನ್ನ ಫ್ರೆಂಡ್ ಕೂಡ ಬಂದ. ನನ್ನ ಫ್ರೆಂಡ್ ಮತ್ತು ನಾನು ಪಮ್ಮಿ 3 ಜನನು ಇಲ್ಲೇ ರೀಲ್ಸ್ ಮಾಡೋದ ಅಂತ ಈ ಸೈಡ್ ಬಂದಿದ್ದೀವಿ. ಅವರು ಆ ಕಡೆ ಎಲ್ಲ ಹೋಗಿದ್ದಾರೆ. ತೋರಿಸ್ತೀನಿ ರೀ ಅವ್ರನ್ನ. ಅವರೆಲ್ಲ ಅಂತ ವ್ಲಾಗ್ ಮಾಡ್ತಿದ್ದೀನಿ, ಆದರೆ ಬಂದು ತೊಂದರೆ ಕೊಡ್ತಾರೆ ಗೈಸ್, ಅದಕ್ಕೆ ಮಾಡಿರಲಿಲ್ಲ ಅವಾಗಿಂದ. ನೋಡಿ ಗೈಸ್, ಈ ಹೆಂಗ್ ಬತ್ತವ್ರೆ ಇಬ್ರು ಮಾತಾಡ್ಕೊಂಡು ನನ್ನೇ ಮಾಡ್ತಿರ್ತಾರೆ ಗೈಸ್. ಇಬ್ರು ರೇಗಿಸ್ತಿದ್ರು ಗೈಸ್, ಅದಕ್ಕೆ ನಾನು ಸೈಡಲ್ಲಿ ಬಂದು ನಿಂತಿದ್ದೀನಿ ಗೈಸ್. ಪಮ್ಮಿ ಸಮಾಧಾನ ಮಾಡಕ್ ಬತ್ತವನೆ ಗೈಸ್, ನೋಡ್ತೀನಿ ರೀ. ಇದಕ್ಕಿಂತ ಒಳ್ಳೆ ಹುಡುಗಿನ ನನ್ನ ಕೈಲಿ ಹುಡ್ಕಕ್ಕಾಗಲ್ಲ. ಇವಳೇ ನಿನ್ ಸೊಸೆ ಅಂತ ಫಿಕ್ಸ್ ಆಗ್ಬಿಡು. ಕೋಪ ಬರ್ಸ್ಬಿಟ್ಟು ಸಮಾಧಾನ ಮಾಡಕ್ ನೋಡ್ತಾನೆ ಗೈಸ್. A few moments later. ಗೈಸ್, ಅವ್ರ ಪಾಡಿಗೆ ಅವರು ಫೋನ್ ನೋಡ್ಕೊಂಡವ್ರೆ ಗೈಸ್. ಅದಕ್ಕೆ ನಾನು ಸ್ವಲ್ಪ ಚೆನ್ನಾಗಿ ಕೊಡೋಣ ಅಂತ ಉಳಿಸ್ಕೊಳ್ಳೋದ ಅಂತ ಹೋಗ್ತಿದ್ದೀನಿ ಗೈಸ್. ಎಲ್ಲ ಅವ್ರವ್ರ ಪಾಡಿಗೆ ಅವ್ರ ಫೋನ್ ನೋಡ್ಕೊತಾರೆ ಗೈಸ್. ಅದಕ್ಕೆ ಸ್ವಲ್ಪ ಅವ್ರಿಗೆ ಉಳಿಸ್ಕೊಂಡು ಸ್ವಲ್ಪ ಚೆನ್ನಾಗಿ ಕೊಡೋಣ ಅಂತ ನೋಡೋದೆ ಗೈಸ್. ಎಷ್ಟೊತ್ತು ಕೊಡ್ತಾರೆ ಅಂತ ಹುಡ್ಕಲ್ಲ ಗೈಸ್. ಅವ್ರ ಪಾಡಿಗೆ ಅವ್ರು ಇರ್ತಾರೆ ಅಲ್ಲವ್ರೆ ಗೈಸ್. ಇಲ್ಲೇ ಎಲ್ಲಾರು ಉಳಿಸ್ಕೊಂಡಿದ್ದು ನೋಡ್ತೀವಿ. ಎಷ್ಟೊತ್ತು ಬಿಡ್ತಾರೆ ನೋಡೋದು. ಅವ್ರು ಆ ಸೈಡ್ ಇದ್ದಾರೆ ಗೈಸ್, ನಾನು ಈ ಸೈಡ್ ಇದ್ದೀನಿ ಗೈಸ್. ಉಳಿಸ್ಕೊಂಡಿದ್ದೆ ಗೈಸ್, ಯಾರು ಹುಡುಕ್ತಿಲ್ಲ. ಅವಾಗಿಂದ ಹುಡುಕ್ತಿರಲಿಲ್ಲ ಗೈಸ್, ಇವಾಗ ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋರೆ ಗೈಸ್. ಅವಾಗಿಂದ ಹುಡ್ಕೊಂಡಿದ್ದೀನಿ ಗೈಸ್, ಹುಡುಕ್ತಿಲ್ಲ. ಇವಾಗ ಹುಡ್ಕಕ್ಕೆ ಸ್ಟಾರ್ಟ್ ಮಾಡೋರೆ. ಕಾಣಿಸ್ತಿಲ್ಲ. ಗೈಸ್ ಪಾಪ ಗೈಸ್, ನಾನೇ ಆಚೆ ಹೋಗ್ತೀನಿ ನೋಡೋದ ಇರಿ. ಗೈಸ್ ಒಬ್ಬ ಬತ್ತವ ಇಲ್ಲಿಂದ ತೋರಿಸ್ತೀನಿ ಗೈಸ್. ಅಲ್ಲಿವರೆಗೂ ನಾನು ಹುಡ್ಕೊಂಡು ಹೋಗಿರೋದು ಗೈಸ್. ಎಲ್ಲಿವರೆಗೂ ಅಂತ ಗೊತ್ತಿಲ್ಲ. ಇವಾಗ ವಾಪಸ್ ಬರ್ತಾವನಿ. ಏನನ್ನಿಸ್ತು? ನಿಜ ಮತ್ತೆ ಅವಾಗಿಂದ ಹುಡುಕಿರ್ಲಿಲ್ಲ, ಇವಾಗ ಹುಡ್ಕಕ್ ಸ್ಟಾರ್ಟ್ ಮಾಡಿದೀರಾ ನೀವು?
ನಾನು ಅಲ್ಲಿವರೆಗೂ ಹೋಗಿದ್ದೆ. ಅಲ್ಲೇನೋ JCP ಏನೋ ಇತ್ತಲ್ಲ. ಹ್ಮ್ ಅಲ್ಲಿ ಭಯ ಹೋಯ್ತು, ವಾಪಸ್ ಬಂದ್ಬಿಟ್ಟೆ. ಮಣ್ಣೆಲ್ಲ ಹಾಕೋರಲ್ಲ. ಏನ್ ಅನ್ನಿಸ್ತು? ಓಹೋ, ನಿಜ ಭಯ ಆಗಿಲ್ವಾ ಇಬ್ರಿಗೂ? ಸರಿ, ಓಕೆ. ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಏನು ಬೈಯಲ್ಲ ಅಂತ ಅನ್ಕೋತೇನೆ ಗೈಸ್. ಏನು ಬೈದೆ ಹೋದ್ರೆ ಸಾಕು ಗೈಸ್. ಒಂದು ಸ್ವಲ್ಪ ಅಷ್ಟೇ ಹುಡುಕಿತ್ತು ಗೈಸ್. ಫೋನ್ ಮಾಡಿದ್ದಾರೆ ನೋಡಿ, ಎಷ್ಟು ಸಲ ಫೋನ್ ಮಾಡಿದ್ದಾರೆ ಗೊತ್ತಾ? ಕಮ್ಮಿ 5 ಸಲ ಫೋನ್ ಮಾಡಿದ್ದಾನೆ ಅರ್ಜುನ್. ಫಸ್ಟು ಫೋನ್ ಮಾಡಿದ್ರು ಗೈಸ್, ಅದಕ್ಕೆ ಗೊತ್ತಾಗ್ಬಿಡುತ್ತೆ ಅಂತ ನಾನು ಸ್ವಿಚ್ ಆಫ್ ಮಾಡ್ಬಿಟ್ಟೆ. ಇಲ್ಲಿ ನೋಡಿ ಏನು ಅನ್ನಿಸ್ತು ಅಂತ ಕೇಳ್ತೀನಿ ಗೈಸ್ ಇವ್ರಿಗೆ. ಏನು ಅನ್ನಿಸ್ತು? ಏನು ಅನ್ನಿಸ್ತು? ಏನು ಅನ್ಸಿಲ್ವಾ? ನಿಜ ಏನು ಅನ್ಸಿಲ್ಲ? ಮತ್ತೆ ಏನಕ್ಕೆ ಫೋನ್ ಮಾಡ್ದೆ 5 ಸಲ? ಎಲ್ಲಿದ್ಯಾ ಅಂತ ಟೈಮ್ ಐತೆ ಮದುವೆಗೆ ಅಂತ. ಏನು ಮದುವೆ ಟೈಮ್ ಐತೆ ಎಲ್ಲಿದ್ಯಾ ಅಂತ. ಮದುವೆ ಟೈಮ್ ಐತೆ ಅಂತ. ಬಂದಾರ ಗಾಯ್ಸ್ ಬೈದ್ಬಿಟ್ರು ಗಾಯ್ಸ್ ನನಗೆ ವಿಡಿಯೋದಲ್ಲಿ. ವಿಡಿಯೋ ಹೋಗ್ತಾ ಗಾಯ್ಸ್ ಬೈದ್ಬಿಟ್ರು ಗಾಯ್ಸ್. ನನ್ನ ಯಾರು ಗಾಯ್ಸ್ ಎತ್ಕೊಂಡು ಹೋಯ್ತಾರೆ ನನ್ನ. ನಾನೇನು ಚೆನ್ನಾಗಿದ್ದಾನೆ ಎತ್ಕೊಂಡು ಬೈತಾನ ಗಾಯ್ಸ್ ಅವನು. ಮೇಕಪ್ ಹೋಯ್ತದೆ ಬೇಡ ಗಾಯ್ಸ್. ಬೈದ್ಬಿಟ್ಟ ಗಾಯ್ಸ್. ನನ್ನ ಯಾರು ಎತ್ಕೊಂಡು ಬೈತಾರೆ ಗಾಯ್ಸ್ ಈ ಕತ್ಲೆಯಲ್ಲಿ. ಅದು ನನಗೆ ಚೆನ್ನಾಗಿದ್ದೀನಿ ನೋಡೋರೆ ನನ್ನೇ ದೆವ್ವ ಅಂತ ಅನ್ಕೊಂಡು ಓಡ್ ಹೊಂಟೋಯ್ತಾರೆ. ನನ್ನ ಯಾಕೆ ಎತ್ಕೊಂಡು ಹೋಗ್ತಾರೆ ಗಾಯ್ಸ್? ಅರ್ಜುನ್ ಸ್ವಲ್ಪ ಹುಸ್ಕೋಬಿಟ್ಟಿದೆ ಗೈಸ್, ಯಾರಿಗೂ ಕಾಣಿಸ್ತೇ ಇರೋ ತರ. ಅರ್ಜುನ್ಗೆ ಯಾವ ತರ ಫೀಲ್ ಆಯ್ತು ಅಂತ ನನ್ಗೆ ಯಾವ್ದು ಫೀಲ್ ಆಗಿಲ್ಲ. ಹೇಳು. ನನ್ಗೆ ಯಾವ್ದು ಫೀಲ್ ಆಗಿಲ್ಲ. ಮತ್ತೆ ಏನಕ್ಕೆ ನಾನು ಹುಡುಕ್ತಿದೆ? ಅಷ್ಟು ದೂರ ಹೋಗಿದ್ದಲ್ಲ, ವಿಡಿಯೋ ಐತೆ. ಬಿಟ್ಬಿಟ್ಟು ಮದುವೆ ಒಬ್ಳೇನಾರು ಹೊಂದ್ಕಿಂಟೋಗಿದ್ಯಾ ಅಂತ ನಮ್ಮನ್ ಬಿಟ್ಬಿಟ್ಟು ಕರ್ಕ ಬಂದ್ಬಿಟ್ಟು ಸುಮ್ಮನೆ. ಹೌದಾ? ಬಾ ಟೈಮ್ ಆಯ್ತು. ನಾನು ಹೆಂಗೆ ವರ್ಷದ ಮದುವೆಗೆ ಬಿಟ್ಬಿಟ್ಟು ಹೋಗ್ಲಿ? ವರ್ಷ ಆರಾಧ್ಯ, ಅದು ವರುಣಾರಾಧ್ಯ. ವರುಣಾರಾಧ್ಯ ಬತ್ತವನೇ ಬಂದು ಹೋಗೋಣ ಆಲ್ರೆಡಿ. ಪಮ್ಮಿ ಏನು ಅನಿಸ್ತು? ಪಮ್ಮಿ ಏನು ಅನಿಸ್ತು? ಭಯ ಆಯ್ತು. ಏನಿಗೆ ಭಯ ಆಯ್ತು ಪಮ್ಮಿ? ಎಲ್ಲರೂ ಹೊಂದ್ಕಿಂಟೋಗ್ಬಿಟ್ಟಾಳ. ಕಿಡ್ನಾಪ್ ಮಾಡ್ಬಿಟ್ಟಿದಾರ ಅಂತ. ನನ್ನ ಯಾರು ಕಿಡ್ನಾಪ್ ಮಾಡ್ತಾರೆ? ಮಾಡ್ತಾರೆ ಜನ. ನನ್ನ ಯಾರು ಕಿಡ್ನಾಪ್ ಮಾಡಲ್ಲ. ಸರಿ ಹೋಗೋದಾ? ಬನ್ನಿ ಮತ್ತೆ ಹೋಗೋದು ಗೈಸ್. ಇವಾಗ ಜಸ್ಟ್ ಬಂದೋ ಗೈಸ್. ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ. 8 ಗಂಟೆಗೆ ಶಾಸ್ತ್ರ ನಡೆಯುತ್ತೆ ಅಂತ ಹೇಳಿದ್ಲು ಗೈಸ್. ಇವಾಗ ಶಾಸ್ತ್ರ ಎಲ್ಲ ನಡೀತಿದೆ ಗೈಸ್. ಗೈಸ್ ವಿಡಿಯೋ ಮೂಲಕ ತೋರಿಸೋದ ಅಂತ ಅಂದ್ಕೊಂಡೆ ಗೈಸ್. ಅವಳನ್ನ ಹುಡುಕ್ತೆ ಸಿಗಲೇ ಇಲ್ಲ ಗೈಸ್. ಆಮೇಲೆ ಅವಳೇನೆ ಹಿಂದೆಯಿಂದ ಬಂದು ಮಾತಾಡ್ಸಲ್ಲು ಗೈಸ್. ಮದುವೆ ಮುಗಿಸ್ಕೊಂಡು ಇವಾಗ ತಾನೇ ಜಸ್ಟ್ ಮನೆಗೆ ಬಂದಿದ್ದೀವಿ ಗೈಸ್. ಟೈಮ್ 10:30 ಆಗಿದೆ. ಈ ಬ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೈಸ್. ಈ ಬ್ಲಾಗ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಲವ್ ಯು ಆಲ್.